ಇವತ್ತಿನ ದಿವಸ ಅಖಿಲ ಭಾರತೀಯ ವೀರಶೈವ ಸಮಾಜದ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಾಜಿ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, 6 ಬಾರಿ ಶಾಸಕರಾಗಿ ಹಿರಿಯ ಮುತ್ಸದ್ದಿಗಳು, ಇವತ್ತ ಒಂದ್ಸಲ ಸಂಸದ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ಲಿಂಗೈಕ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಿಜವಾಗ್ಲೂ ನಮ್ಮ ವಿಧಾನಸಭೆಯಲ್ಲಿ 2224 ಶಾಸಕರೇನಿದ್ದಾರೆ, ಎಲ್ಲಕ್ಕಿಂತ ಹಿರಿಯ ಶಾಸಕರು ಶಾಮನೂರು ಶಿವಶಂಕರಪ್ಪಜಿಯವರು. ಎಲ್ಲರೂ ಕೂಡ ನಾವು ಕೂಡ ಅಪ್ಪಾಜಿ ಅಂತೇಳಿ ಅವ್ರಿಗೆ ಕರಿತಕ್ಕಂಥದ್ದು. ನಮ್ಮ ತಂದೆಯವರಾದ ಬಸವರಾಜ ಪಾಟೀಲ್ರವ್ರ ಜೊತೆಯಲ್ಲಿ ಬಹಳ ಆತ್ಮೀಯತೆ, ಒಳ್ಳೆ ಸಂಬಂಧ, ನಮ್ಮ ಪರಿವಾರ ಜೊತೆಯಲ್ಲಿ ಕೂಡ ಶಾಮನೂರವರ ಬಹಳ ಒಳ್ಳೆ ಸಂಬಂಧ ಇತ್ತು. ಮುಂದೆ ನಾವು ಕೂಡ ಶಾಸಕರು ಆದ ಹೋದ ಮೇಲೆ ನಮ್ಮ ಜೊತೆಯಲ್ಲಿ ಕೂಡ ಶಾಮನೂರು ಪರಿವಾರ, ವಿಶೇಷವಾಗಿ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರು ನಾವು ಯಾವಾಗಲೂ ಹೋದ್ರೆ ಕರೆದಿ ನಮ್ಮನ್ನು ಊಟ ಮಾಡಿಸಿ, ಚಾಯಿ ಕುಡಿಸಿ, ಬಹಳ ಈ ಭಾಗದ ಬಗ್ಗೆ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ವಿಷಯದಲ್ಲಿ ಕೂಡ ಅವ್ರು ಮಾತಾಡ್ತಾ ಇದ್ರು. ಒಂದು ಸಲ ಹುಮ್ನಾಬಾದ್ ಬಂದಾಗ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾವು ತಗೊಂಡು ಹೋಗಿದ್ದಾಗ, ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾನು ನನ್ನ ಪರವಾಗಿ 11 ಲಕ್ಷ ರೂಪಾಯಿ ನಾನು ಕೊಡುಗೆ ಕೊಡ್ತೀನಿ, ಏನಾದರೂ ಇಲ್ಲಿ ಕಾರ್ಯ ಮಾಡಿಸ್ರಿ ನಮ್ಮ ಹೆಸರಿಂದ ಅಂತ ಶಾಮನೂರು ಶಿವಶಂಕರಪ್ಪಜಿಯವರು, ನಾವು ಯಾರು ದೇವಸ್ಥಾನ ಟ್ರಸ್ಟ್ ಕಮಿಟಿದವ್ರು ಯಾರು ಕೇಳಿಲ್ಲ ದುಡ್ಡು, ಅವರೇ ಸ್ವತಃ ಇಚ್ಛೆಯಿಂದ ಇವತ್ತು ದೇವಸ್ಥಾನಕ್ಕೆ ದೇಣಿಗೆ ಕೂಡ ಮಾಡಿದರು. ಇವತ್ತು ನಿಜವಾಗ್ಲೂ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಬಹಳ ಆಘಾತ ಆಗಿದೆ. ಇವತ್ತೇನು ನಾನು ಕೂಡ ನಿನ್ನೆ ಡೆಲ್ಲಿಯಲ್ಲಿದ್ದೆ, ನಾನು ಡೆಲ್ಲಿಯಿಂದ ರಾತ್ರಿ ಬಂದ್ಮೇಲೆ ನನಗೆ ಈ ಸುದ್ದಿ ಸಮಾಚಾರ ಗುರ್ತಾಯಿತು. ಆದ್ಮೇಲೆ ನಾನು ಬೆಳಗ್ಗೆ 6 ಗಂಟೆಗೆ ಫ್ಲೈಟಿಗೆ ಹೋಗಬೇಕು ಅಂತೆಲ್ಲ ರೆಡಿ ಆಗಿದ್ದಾಗ ಇವತ್ತು ಬಹಳಷ್ಟು ಫಾಗ್ ಬಂದು ಫ್ಲೈಟ್ 9:30 ಬೆಂಗಳೂರಿಂದ ಬೀದರ್ಗೆ ವಿಳಂಬ ಆಗಿ ಬಂದಿದೆ. ಇಲ್ಲಿಂದ 10:30 11 ಗಂಟೆಗೆ ಅಂದರೆ ನಾನು 12 ಗಂಟೆಗೆ ಅಲ್ಲಿಗೆ ಹೋಗಿ ಎಲ್ಲಿ ಅಂತಿಮ ಸಂಸ್ಕಾರ ದಾವಣಗೆರೆಗೆ ಆಗ್ತೆ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಅಂತೇಳಿ ನಾನು ಕ್ಯಾನ್ಸಲ್ ಮಾಡೋದು. ಎಲ್ಲಿದ್ರು ನಾನು ಕೂಡ ಬೀದರ್ವರೆಗೆ ಹೋಗಿ ನಾನು ವಾಪಸ್ ಬಂದಿದ್ದೀನಿ. ಇವತ್ತ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ ಅವ್ರದ್ದೇ ಆದಂಥ ಕಾರ್ಯ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು, ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಾವು ದಾವಣಗೆರೆಯಲ್ಲಿ ಹೋದ್ರೆ ಎಲ್ಲಿ ಹೋದ್ರಲ್ಲಿ ಶಿಕ್ಷಣದ ಒಂದು ಕ್ರಾಂತಿನೇ ಮಾಡಿರ್ತಕ್ಕಂಥ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗೆ. ಇವತ್ತು ನಿಜವಾಗ್ಲೂ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಬಹಳ ನಾವೆಲ್ಲ ನೆನೆಸ್ಬೇಕಾಗಿದೆ. ಇವತ್ತಿದೆ ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದ್ರ ಮಧ್ಯದಲ್ಲಿ ನಮ್ಮ ಹೋರಾಟ. ಇವತ್ತು ಶಾಮನೂರ್ಜಿ ಅವರು ಕೊಟ್ಟಂತ ಕೊಡುಗೆ ಬಹಳ ಅಪಾರವಾದಂತ ಕೊಡುಗೆ ಇದೆ. ಇವತ್ತು ನಮ್ಮ ಪಕ್ಷದ ಖಜಾಂಚಿಯಾಗಿ, ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗಿ ಸುಮಾರು ವರ್ಷಗಳಿಗೆ ಅವರು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಬಹಳ ಅಚ್ಚುಕಟ್ಟವಾಗಿ ಒಂದು ಪಕ್ಷ, ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗಿ ಕೂಡ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಇವತ್ತ ನೀವೆಲ್ಲ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ಪರವಾಗಿ ಶಾಮನೂರ್ಜಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಸುಪುತ್ರರಾದಂಥ ಈ ಪ್ರಸ್ತುತ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ಜಿ ಅವರು ನಮ್ಮ ಆತ್ಮೀಯ ಸ್ನೇಹಿತರು, ನಾವು ಯಾವಾಗಲೂ ಕೂಡ ಜೊತೆಯಲ್ಲೇ ಇರ್ತಕ್ಕಂಥವ್ರು. ಇವತ್ತ ಮಲ್ಲಿಕಾರ್ಜುನವ್ರಿಗೆ ಕೂಡ ಧೈರ್ಯ ತುಂಬತಕ್ಕಂಥ ಶಕ್ತಿ ಆ ಭಗವಂತ ತಾಯಿ ಕೊಡ್ಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಓಂ ಶಾಂತಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.